Hi friends, seating arrangements type 2 ಕ್ವಿಜ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಡೈರೆಕ್ಷನ್ಸ್: read the following information carefully and answer the questions given below. ಫಸ್ಟ್ ಕ್ವಶನ್ ಕೊಟ್ಟಿರೋದು 5 persons are standing in a line. One of the two persons at the extreme ends is a professor and the other a businessman. An advocate is standing to the right of a student. An author is to the left of the businessman. The student is standing between the professor and the advocate. Counting from the left, the advocate is at which place? ಇಲ್ಲಿ ಒಂದೊಂದೇ ಹಿಂಟ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ಕೊಟ್ಟಿರೋದು 2 persons at the each end. ಒನ್ ಈಸ್ ಅ ಪ್ರೊಫೆಸರ್ ಆ್ಯಂಡ್ ಅದರ್ ಈಸ್ ಅ ಬಿಸ್ನೆಸ್ ಮ್ಯಾನ್. ಅಂದರೆ ಎರಡು ವ್ಯಕ್ತಿಗಳು ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಪ್ರೊಫೆಸರು ಈಚ್ ಎಂಡಿಗೆ ಅಂದರೆ ಲೆಫ್ಟ್ ಎಂಡಿಗೆ ಹಾಗೆ ರೈಟ್ ಎಂಡಿಗೆ ನಿಂತಿದ್ದಾರೆ. ಇಲ್ಲಿ ಲೆಫ್ಟ್ ಎಂಡಿಗೆ ಯಾರು ರೈಟ್ ಎಂಡಿಗೆ ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ. ನೆಕ್ಸ್ಟ್ ಹಿಂಟು, ಅಡ್ವೊಕೇಟ್ ಈಸ್ ಸ್ಟ್ಯಾಂಡಿಂಗ್ ಟು ದ ರೈಟ್ ಆಫ್ ಸ್ಟೂಡೆಂಟ್. ಅಡ್ವೊಕೇಟು ಸ್ಟೂಡೆಂಟ್ನ ಇಮಿಡಿಯೇಟ್ ರೈಟ್ಗೆ ನಿಂತಿದ್ದಾನೆ. ಥರ್ಡ್ ಹಿಂಟು, ಆ್ಯನ್ ಆಥರ್ ಈಸ್ ಟು ದ ಲೆಫ್ಟ್ ಆಫ್ ಬಿಸ್ನೆಸ್ ಮ್ಯಾನ್. ಆಥರು ಬಿಸ್ನೆಸ್ ಮ್ಯಾನ್ನ ಇಮಿಡಿಯೇಟ್ ಲೆಫ್ಟ್ಗೆ ನಿಂತಿದ್ದಾನೆ. ಫೋರ್ತ್ ಹಿಂಟು, ಸ್ಟೂಡೆಂಟ್ ಈಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಪ್ರೊಫೆಸರ್ ಆ್ಯಂಡ್ ಅಡ್ವೊಕೇಟು. ಸ್ಟೂಡೆಂಟು ಪ್ರೊಫೆಸರ್ ಆ್ಯಂಡ್ ಅಡ್ವೊಕೇಟ್ನ ಮಧ್ಯದಲ್ಲಿದ್ದಾನೆ. ಇಲ್ಲಿ ಸ್ಟೂಡೆಂಟ್ನ ರೈಟ್ಗೆ ಯಾರು ಸ್ಟೂಡೆಂಟ್ನ ಲೆಫ್ಟ್ಗೆ ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ. ಈಗ ನಾವು ಈ 4 ಹಿಂಟನ್ನು ಕಂಬೈನ್ ಮಾಡಿದಾಗ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ಪ್ರೊಫೆಸರ್ ಆ್ಯಂಡ್ ಬಿಸ್ನೆಸ್ ಮ್ಯಾನು ಎಟ್ ದ ಈಚ್ ಎಂಡು. ಸೊ ಪ್ರೊಫೆಸರ್ ಲೆಫ್ಟ್ ಎಂಡ್ಗೆ ಬರಬೇಕು ಆರ್ ಬಿಸ್ನೆಸ್ ಮ್ಯಾನ್ ಲೆಫ್ಟ್ ಎಂಡ್ಗೆ ಬರಬೇಕು. ಇಲ್ಲಿ ಲೆಫ್ಟ್ ಎಂಡ್ಗೆ ಮೊದಲು ಬಿಸ್ನೆಸ್ ಮ್ಯಾನ್ನ ತೊಗೊಂಡ್ರೆ ನಾವು ಬಿಸ್ನೆಸ್ ಮ್ಯಾನ್ ಲೆಫ್ಟ್ಗೆ ಆಥರ್ ಬರಬೇಕಂತ ಥರ್ಡ್ ಹಿಂಟಲ್ಲಿದೆ. ಆ್ಯನ್ ಆಥರ್ ಈಸ್ ಟು ದ ಲೆಫ್ಟ್ ಆಫ್ ಬಿಸ್ನೆಸ್ ಮ್ಯಾನು. ಬಿಸ್ನೆಸ್ ಮ್ಯಾನ್ ಎಕ್ಸ್ಟ್ರೀಮ್ ಲೆಫ್ಟ್ಗೆ ಇದ್ದರೆ ಮತ್ತು ಅವ್ನು ಲೆಫ್ಟ್ಗೆ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಿಸ್ನೆಸ್ ಮ್ಯಾನ್ ಲೆಫ್ಟ್ಗೆ ಇರಬಾರ್ದು. ಸೊ ಲೆಫ್ಟ್ಗೆ ಪ್ರೊಫೆಸರ್ ಆಯಿತು. ಎಕ್ಸ್ಟ್ರೀಮ್ ಲೆಫ್ಟ್ ಈಸ್ ಅ ಪ್ರೊಫೆಸರ್. ಸೊ ಪ್ರೊಫೆಸರ್ ಆದಮೇಲೆ ಸ್ಟೂಡೆಂಟ್ ಬರ್ತಾನೆ. ಯಾಕಂದರೆ ಸ್ಟೂಡೆಂಟ್ ಈಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪ್ರೊಫೆಸರ್ ಆ್ಯಂಡ್ ಅಡ್ವೊಕೇಟ್ ಅಂತ ಇದೆ. ಸೊ ಪ್ರೊಫೆಸರ್ ಆದಮೇಲೆ ಸ್ಟೂಡೆಂಟು, ಸ್ಟೂಡೆಂಟ್ ಆದಮೇಲೆ ಅಡ್ವೊಕೇಟು. ಈಗ ಫಸ್ಟ್ 3 ಪ್ಲೇಸು ಫುಲ್ ಆಯಿತು. ಇನ್ನು 2 ಪ್ಲೇಸ್ ಇದೆ, ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಆಥರ್. ಈಗ ಎಕ್ಸ್ಟ್ರೀಮ್ ರೈಟ್ಗೆ ಬಿಸ್ನೆಸ್ ಮ್ಯಾನ್ ಇದ್ದರೆ ಅವನ್ ಲೆಫ್ಟ್ಗೆ ಆಥರ್ ಬರ್ತಾನೆ. ಸೊ ಇಲ್ಲಿ ಪ್ರೊಫೆಸರು, ಸ್ಟೂಡೆಂಟು, ಅಡ್ವೊಕೇಟು, ಆಥರ್, ಬಿಸ್ನೆಸ್ಸು ಸೀರಿಯಲ್ ವೈಸ್ ಆಗಿ ರೋದಲ್ಲಿ ನಿಂತಿದ್ದಾರೆ. ಇಲ್ಲಿ ಕ್ವಶನ್ ಕೇಳಿರೋದು ಕೌಂಟಿಂಗ್ ಫ್ರಮ್ ದ ಲೆಫ್ಟು ದ ಅಡ್ವೊಕೇಟ್ ಈಸ್ ಅಟ್ ವಿಚ್ ಪ್ಲೇಸ್. ಲೆಫ್ಟಿಂದ ಕೌಂಟ್ ಮಾಡ್ತಾ ಬಂದರೆ ಅಡ್ವೊಕೇಟು ಎಷ್ಟನೇ ಪ್ಲೇಸಲ್ಲಿ ಇದ್ದಾನೆ ಅಂದರೆ ಫಸ್ಟ್ ಲೆಫ್ಟ್ಗೆ ಪ್ರೊಫೆಸರು, ಸೆಕೆಂಡ್ಗೆ ಸ್ಟೂಡೆಂಟು, ಥರ್ಡ್ಗೆ ಅಡ್ವೊಕೇಟ್. ಸೊ ಅಡ್ವೊಕೇಟ್ ಈಸ್ ಇನ್ ಥರ್ಡ್ ಪ್ಲೇಸ್. ಅಡ್ವೊಕೇಟ್ ಈಸ್ ಎಟ್ ಥರ್ಡ್ ಪ್ಲೇಸ್. Next question. 5 friends A, B, C, D and E are standing in a row facing south but not necessarily in the same order. 5 ಜನ ಫ್ರೆಂಡ್ಸು ಎ, ಬಿ, ಸಿ, ಡಿ ಆ್ಯಂಡ್ ಇ ಸೌತ್ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಅಂದರೆ ನಮ್ಮ ಅಪೋಸಿಟ್ ಡೈರೆಕ್ಷನಲ್ಲಿ ನಿಂತಿದ್ದಾರೆ. ಅಂದರೆ ನಾವು ನಾರ್ತ್ಗೆ ಫೇಸ್ ಮಾಡಿ ನಿಂತ್ಕೊಂಡಿರ್ತೀವಿ ಅಂತ ಅನಿಸುತ್ತೆ. ಸೊ ಅವರು ಎ, ಬಿ, ಸಿ, ಡಿ ಆ್ಯಂಡ್ ಇ ಸೌತ್ ಕಡೆ ಅಂದರೆ ನಮ್ಮ ಅಪೋಸಿಟ್ಗೆ ಡೈರೆಕ್ಷನ್ ಮಾಡಿ ನಿಂತಿದ್ದಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಾಗಿರೋದು, ನಮ್ಮ ರೈಟ್ ಅಂದರೆ ಅವ್ರಿಗೆ ಲೆಫ್ಟ್ ಆಗುತ್ತೆ, ನಮ್ಗೆ ಲೆಫ್ಟ್ ಅಂದರೆ ಅವ್ರಿಗೆ ರೈಟ್ ಆಗುತ್ತೆ. ಅಂದರೆ ರೈಟ್ ಲೆಫ್ಟ್ ಅಪೋಸಿಟ್ ಆಗಿ ಬರುತ್ತೆ. ನೆಕ್ಸ್ಟು, ಓನ್ಲಿ ಬಿ ಈಸ್ ಬಿಟ್ವೀನ್ ಎ ಆ್ಯಂಡ್ ಇ. ಬಿ ಅನ್ನೋನು ಎ ಮತ್ತು ಇನ ನಡುವೆ ಇದ್ದಾನೆ. ಸಿ ಈಸ್ ಇಮಿಡಿಯೇಟ್ ರೈಟ್ ಟು ಇ ಆ್ಯಂಡ್ ಡಿ ಈಸ್ ಇಮಿಡಿಯೇಟ್ ಲೆಫ್ಟ್ ಟು ಎ. ಸಿ ಅನ್ನೋನು ಇನ ಇಮಿಡಿಯೇಟ್ ರೈಟ್ಗೆ ಇದ್ದಾನೆ, ಡಿ ಅನ್ನೋನು ಎನ ಇಮಿಡಿಯೇಟ್ ಲೆಫ್ಟ್ಗೆ ಇದ್ದಾನೆ. ಇಲ್ಲಿ ಒಂದೊಂದೇ ಹಿಂಟ್ನ ಸಾಲ್ವ್ ಮಾಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಕ್ವಶನ್ ಕೇಳಿರೋದು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಡೆಫಿನೆಟ್ಲಿ ಟ್ರೂ. ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಅದರಲ್ಲಿ ಯಾವ ಸ್ಟೇಟ್ಮೆಂಟು ಟ್ರೂ ಅಂತ ಕೇಳಿದ್ದಾರೆ. ಇಲ್ಲಿ ಒಂದೊಂದೇ ಹಿಂಟ್ನ ಸಾಲ್ವ್ ಮಾಡ್ತಾ ಹೋಗೋಣ. 5 ಫ್ರೆಂಡ್ಸ್ ಎ, ಬಿ, ಸಿ, ಡಿ, ಇ ಸ್ಟ್ಯಾಂಡಿಂಗ್ ಇನ್ ಅ ರೋ ಫೇಸಿಂಗ್ ಸೌತ್. ಸೌತ್ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಸೊ ಫಸ್ಟ್ ಹಿಂಟು, ಬಿ ಈಸ್ ಬಿಟ್ವೀನ್ ಎ ಆ್ಯಂಡ್ ಇ. ಬಿ ಅಕ್ಕಪಕ್ಕದಲ್ಲಿ ಎ ಆ್ಯಂಡ್ ಇ ಬರ್ತಾರೆ. ಸೊ ಇಲ್ಲಿ ಬಿ ರೈಟ್ಗೆ ಯಾರು, ಬಿ ಲೆಫ್ಟ್ಗೆ ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಕೊಟ್ಟಿಲ್ಲ. ನೆಕ್ಸ್ಟ್ ಹಿಂಟು, ಸಿ ಈಸ್ ಇಮಿಡಿಯೇಟ್ ರೈಟ್ ಟು ಇ. ಸಿ ಅನ್ನೋನು ಇನ ಇಮಿಡಿಯೇಟ್ ರೈಟ್ಗೆ ಇದ್ದಾನೆ. ಡಿ ಈಸ್ ಇಮಿಡಿಯೇಟ್ ಲೆಫ್ಟ್ ಟು ಎ. ಎ ಅನ್ನೋನು ಡಿ ಅನ್ನೋನು ಎನ ಇಮಿಡಿಯೇಟ್ ಲೆಫ್ಟ್ಗೆ ಇದ್ದಾನೆ. ಇಲ್ಲಿ ನಮಗೆ ರೈಟ್ ಆದರೆ ಅವರಿಗೆ ಲೆಫ್ಟ್ ಆಗುತ್ತೆ, ಅವರಿಗೆ ಲೆಫ್ಟ್ ಆದರೆ ನಮಗೆ ರೈಟ್ ಆಗುತ್ತೆ. ಸೊ ಈ 3 ಹಿಂಟು ಕಂಬೈನ್ ಮಾಡಿದಾಗ ಮೊದಲನೇದಾಗಿ
ಬಿ ಎ ಮತ್ತು ಇನ ಮಧ್ಯದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಸೊ ಬಿನ ಲೆಫ್ಟ್ಗೆ ಎ ಬಂದರೆ ಎನ ಲೆಫ್ಟ್ಗೆ ಡಿ ಬರ್ತಾನೆ ಅಂತ ಥರ್ಡ್ ಇಂಟಲ್ಲಿ ಕೊಟ್ಟಿದ್ದಾರೆ. ಸೊ ಬಿನ ರೈಟ್ಗೆ ಇ ಬಂದರೆ ಇನ ರೈಟ್ಗೆ ಸಿ, ಇದೊಂದು ಇರುತ್ತೆ. ಇನ್ನೊಂದು ಬಿನ ರೈಟ್ಗೆ ಎ ಬಂದರೆ ಬಿನ ಲೆಫ್ಟ್ಗೆ ಇ ಬರ್ತಾನೆ. ಬಿನ ಲೆಫ್ಟ್ಗೆ ಇ ಬಂದರೆ ಇನ ರೈಟ್ಗೆ ಸಿ ಅಂತ ಸೆಕೆಂಡ್ ಹಿಂಟಲ್ಲಿ ಕೊಟ್ಟಿದ್ದಾರೆ. ಇನ ರೈಟ್ಗೆ ಸಿ ಬರಲ್ಲ, ಯಾಕಂದರೆ ಇನ ರೈಟ್ಗೆ ಬಿನ ಲೆಫ್ಟ್ಗೆ ಇ ಇದ್ರೆ ಇನ ರೈಟ್ಗೆ ಬಿ ಬರ್ತಾನೆ. ಸೊ ನಮಗೆ ಇಲ್ಲಿ ಬಿನ ಲೆಫ್ಟ್ಗೆ ಎ ತಗೋಬೇಕು, ಬಿನ ರೈಟ್ಗೆ ಇ ತಗೋಬೇಕು. ಬಿನ ಲೆಫ್ಟ್ಗೆ ಎ ತಗೊಂಡ್ರೆ ಎನ ಇಮಿಡಿಯೇಟ್ ಲೆಫ್ಟ್ಗೆ ಡಿ, ಬಿಕಾಸ್ ಥರ್ಡ್ ಇಂಟಲ್ಲಿ ಡಿ ಇಸ್ ಇಮಿಡಿಯೇಟ್ ಲೆಫ್ಟ್ ಟು ಎ ಅಂತ ಕೊಟ್ಟಿದ್ದಾರೆ. ಎನ ಲೆಫ್ಟ್ಗೆ ಡಿ ಆಗ್ತಾನೆ. ಸೊ ಬಿನ ರೈಟ್ಗೆ ಇ ಬಂದರೆ ಇಲ್ಲಿ ಸೆಕೆಂಡ್ ಹಿಂಟಲ್ಲಿ ಸಿ ಈಸ್ ಇಮಿಡಿಯೇಟ್ ರೈಟ್ ಟು ಇ ಅಂತ ಕೊಟ್ಟಿದ್ದಾರೆ. ಸೊ ಇನ ಇಮಿಡಿಯೇಟ್ ರೈಟ್ಗೆ ಸಿ ಬರ್ತಾನೆ. ಸೊ ಇಲ್ಲಿ ನಮಗೆ ಸೀರಿಯಲ್ ವೈಸ್ ಗೊತ್ತಾಗೋದು ಸಿ ಇ ಬಿ ಎ ಡಿ. ಸಿ ಇ ಬಿ ಎ ಡಿ ಅನ್ನೋರು ಸೀರಿಯಲ್ ವೈಸ್ ಆಗಿ ಸೌತ್ ಕಡೆ ಮುಖ ಮಾಡಿಕೊಂಡು ನಿಂತಿದ್ದಾರೆ. ಇಲ್ಲಿ ಕ್ವಶನ್ ಕೇಳಿರೋದು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಡೆಫಿನೆಟ್ಲಿ ಟ್ರೂ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟಾಗಿ ಸರಿ ಇದೆ ಅಂತ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಬಿ ಇಸ್ ಟು ದ ಲೆಫ್ಟ್ ಆಫ್ ಎ. ಬಿ ಅನ್ನೋನು ಎನ ಲೆಫ್ಟ್ಗೆ ಇದ್ದಾನೆ. ಇಲ್ಲಿ ಬಿ ಅನ್ನೋನು ಎನ ಇಮಿಡಿಯೇಟ್ ಲೆಫ್ಟ್ಗೆ ಇದ್ದಾನೆ ಅಂತ ಕೇಳಿದ್ದಾರೆ. ಸೊ ಎನ ರೈಟ್ಗೆ ಬಿ ಇದ್ದಾನೆ, ಎನ ಲೆಫ್ಟ್ಗೆ ಬಿ ಇಲ್ಲ. ಸೆಕೆಂಡ್ ಸ್ಟೇಟ್ಮೆಂಟು ಡಿ ಇಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಡಿ ಅನ್ನೋನು ಇನ ಲೆಫ್ಟ್ನ ಥರ್ಡ್ ಪ್ಲೇಸಲ್ಲಿ ಇದ್ದಾನೆ. ಇನ ಲೆಫ್ಟ್ಗೆ ಇಮಿಡಿಯೇಟ್ ಲೆಫ್ಟ್ಗೆ ಬಿ, ಸೆಕೆಂಡ್ ಲೆಫ್ಟ್ಗೆ ಎ, ಥರ್ಡ್ ಲೆಫ್ಟ್ಗೆ ಡಿ. ಸೊ ಡಿ ಇಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ ಇಸ್ ಅ ರೈಟ್ ಸ್ಟೇಟ್ಮೆಂಟು. ಈ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಬಿ ಇಸ್ ಟು ದ ರೈಟ್ ಆಫ್ ಇ. ಬಿ ಅನ್ನೋನು ಇನ ರೈಟ್ಗೆ ಇದ್ದಾನೆ. ಇನ ರೈಟ್. ಬಿ ಅನ್ನೋನು ಎನ ರೈಟ್ಗಿಲ್ಲ, ಎನ ಲೆಫ್ಟ್ಗಿದ್ದಾನೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಎ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ. ಎ ಅನ್ನೋನು ಸಿನ ಲೆಫ್ಟ್ನ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾನೆ. ಸಿ. ಸೊ ಎ ಅನ್ನೋನು ಸಿನ ಲೆಫ್ಟ್ನ ಥರ್ಡ್ ಪ್ಲೇಸಲ್ಲಿ ಇದ್ದಾನೆ, ಸೆಕೆಂಡ್ ಪ್ಲೇಸಲ್ಲಿ ಇಲ್ಲ. ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಇಲ್ಲಿ ಸರಿ ಇರೋ ಸ್ಟೇಟ್ಮೆಂಟು ಡಿ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಇ. ಡಿ ಅನ್ನೋನು ಇನ ಲೆಫ್ಟ್ನ ಥರ್ಡ್ ಪ್ಲೇಸಲ್ಲಿ ಇದ್ದಾನೆ. ಅಂದರೆ ಇನ ಫಸ್ಟ್ ಲೆಫ್ಟ್ಗೆ ಬಿ, ಸೆಕೆಂಡ್ ಲೆಫ್ಟ್ಗೆ ಎ, ಥರ್ಡ್ ಲೆಫ್ಟ್ಗೆ ಡಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. 5 children are sitting in a row. S is sitting next to P but not to T. K is sitting next to R, who is sitting on the extreme left, and T is not sitting next to K, who are sitting adjacent to S. ಇಲ್ಲಿ ಒಂದೊಂದೇ ಹಿಂಟ್ಸ್ನ ನೋಡ್ತಾ ಹೋಗೋಣ. 5 children sitting in a row ಅಂದರೆ 5 ಜನ ಮಕ್ಕಳು. ಫಸ್ಟ್ ಹಿಂಟು S is sitting next to P but not T. ಎಸ್ ಅನ್ನೋನು ಪಿನ ನೆಕ್ಸ್ಟ್ಗೆ ಅಂದರೆ ಪಿನ ರೈಟ್ಗೆ ಇದ್ದಾನೆ. ಅಂದರೆ ಪಿ ಆದಮೇಲೆ ಎಸ್ ಬರ್ತಾನೆ, ನಿಂತಿದ್ದಾನೆ. ಬಟ್ ನಾಟ್ ಟಿ. ಟಿ ಅನ್ನೋನು ಇಲ್ಲ, ಪಿನ ರೈಟ್ಗೆ ಅಂದರೆ ಪಿ ನೆಕ್ಸ್ಟ್ ಇಲ್ಲ. ನೆಕ್ಸ್ಟು ಕೆ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಆರ್, ಹೂ ಈಸ್ ಸಿಟ್ಟಿಂಗ್ ಆನ್ ಅ ಎಕ್ಸ್ಟ್ರೀಮ್ ಲೆಫ್ಟು. ಕೆ ಅನ್ನೋನು ಆರ್ನ ನೆಕ್ಸ್ಟ್ ಕೂತಿದ್ದಾನೆ, ಆರ್ ಆದಮೇಲೆ ಕೆ ಇದ್ದಾನೆ. ಹೂ ಅಂದರೆ ಆರು ಸಿಟ್ಟಿಂಗ್ ಆನ್ ಅ ಎಕ್ಸ್ಟ್ರೀಮ್ ಲೆಫ್ಟ್. ಆರ್ ಅನ್ನೋನು ಎಕ್ಸ್ಟ್ರೀಮ್ ಲೆಫ್ಟ್ಗೆ ಅಂದರೆ ಎಡ ತುದಿಗೆ ಇದ್ದಾನೆ. ಅಂದರೆ ಆರ್ ಎಡ ತುದಿಗಾದರೆ ಆರ್ ಆದಮೇಲೆ ಕೆ, ಅದಾದಮೇಲೆ 3 ಪ್ಲೇಸ್ ಉಳಿಯುತ್ತೆ. ಮೊದಲು ಆರ್, ಆಮೇಲೆ ಕೆ, ಅದಾದಮೇಲೆ 3 ಪ್ಲೇಸ್ ಉಳಿಯುತ್ತೆ. ನೆಕ್ಸ್ಟ್ ಹಿಂಟು ಟಿ ಈಸ್ ನಾಟ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಕೆ. ಟಿ ಅನ್ನೋನು ಕೆನ ನೆಕ್ಸ್ಟ್ಗೆ ಇಲ್ಲ, ಅಂದರೆ ಕೆ ಆದಮೇಲೆ ಟಿ ನಿಂತ್ಕೋಬಾರ್ದು. ಈ 3 ಹಿಂಟ್ಸ್ನ ನೋಡಿದಾಗ ನಾವು ಆರ್ ಮೊದಲಾಯಿತು, ಕೆ ನೆಕ್ಸ್ಟ್ ಆಯಿತು, ಅದಾದಮೇಲೆ ಟಿ ಬರಬಾರ್ದು ಅಂತ ಹೇಳಿದ್ದಾರೆ ಅವರು. ಅದಾದಮೇಲೆ ಟಿ ಇಲ್ಲ, ಮತ್ತೆ ಇಬ್ಬರು ಉಳಿದ್ರು ಎಸ್. ಅದಾದಮೇಲೆ ಎಸ್ ಬಂದರೆ ಎಸ್ನ ಲೆಫ್ಟ್ಗೆ ಪಿ ಇರಬೇಕು, ಯಾಕಂದರೆ ಇಲ್ಲಿ ಫಸ್ಟ್ ಹಿಂಟಲ್ಲಿ ಕೊಟ್ಟಿರೋದು ಎಸ್ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಪಿ. ಅಂದರೆ ಪಿ ಆದಮೇಲೆ ಎಸ್ ಬರಬೇಕು, ಎಸ್ ಆದಮೇಲೆ ಪಿ ಬರಬಾರ್ದು. ಸೊ ಎಸ್ಸು ಆಗಲ್ಲ. ಸೊ ಕೆ ಆದಮೇಲೆ ಪಿ ಬರ್ತಾನೆ, ಪಿ ಆದಮೇಲೆ ಎಸ್ ಬರ್ತಾನೆ, ಲಾಸ್ಟ್ಗೆ ಟಿ. ಸೊ ಇಲ್ಲಿ ರೋದಲ್ಲಿ ಸೀರಿಯಲ್ ವೈಸ್ ಬರೋದು ಆರು, ಕೆ, ಪಿ, ಎಸ್, ಟಿ. 5 ಜನ ಇಟ್ಕೊಂಡಿರ್ತಾರೆ. ಇಲ್ಲಿ ಕ್ವಶನ್ ಕೇಳಿರೋದು ಹೂ ಆರ್ ಸಿಟ್ಟಿಂಗ್ ಅಡ್ಜಸೆಂಟ್ ಟು ಎಸ್.
ಅಡ್ಜಸೆಂಟ್ ಅಂದರೆ ಅಕ್ಕಪಕ್ಕದಲ್ಲಿ ನೆರೆಯ. ಎಸ್ನ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡಬೇಕು. ಎಸ್ನ ಅಕ್ಕಪಕ್ಕದಲ್ಲಿ ಇರೋರು ಎಸ್ ಮಧ್ಯ ಇದ್ದರೆ ಎಸ್ನ ಬಲಗಡೆ ಟಿ ಇದ್ದಾನೆ, ಎಸ್ನ ಎಡಗಡೆ ಪಿ ಇದ್ದಾನೆ. ಸೊ ಪಿ ಆ್ಯಂಡ್ ಟಿ ರೈಟ್ ಆನ್ಸರ್. ಫೋರ್ತ್ ಕ್ವಶನ್. ಎ ಪಿ ಆರ್ ಎಕ್ಸ್ ಎಸ್ ಆ್ಯಂಡ್ ಝಡ್ ಆರ್ ಸಿಟಿಂಗ್ ಇನ್ ಅ ರೋ. ಎಸ್ ಆ್ಯಂಡ್ ಝಡ್ ಆರ್ ಇನ್ ದ ಸೆಂಟರ್ ಆ್ಯಂಡ್ ಎ ಆ್ಯಂಡ್ ಪಿ ಆರ್ ಎಟ್ ದ ಎಂಡ್ಸ್. ಆರ್ ಈಸ್ ಸಿಟ್ಟಿಂಗ್ ಆನ್ ದ ಲೆಫ್ಟ್ ಆಫ್ ಎ, ದೆನ್ ಹೂ ಈಸ್ ಸಿಟ್ಟಿಂಗ್ ಆನ್ ದ ರೈಟ್ ಆಫ್ ಪಿ. ಇಲ್ಲಿ ಒಂದೊಂದೇ ಹಿಂಟ್ಸ್ನ ನೋಡ್ತಾ ಹೋಗೋಣ. 6 ಪರ್ಸನ್ಸ್ ಎ ಪಿ ಆರ್ ಎಕ್ಸ್ ಎಸ್ ಝಡ್. ಫಸ್ಟ್ ಹಿಂಟ್, ಎಸ್ ಆ್ಯಂಡ್ ಝಡ್ ಆರ್ ಇನ್ ದ ಸೆಂಟರ್. ಒಟ್ಟು ಇಲ್ಲಿ 7 ಮೆಂಬರ್ಸ್ ಇದ್ದಾರೆ, 6 ಮೆಂಬರ್ಸ್ ಇದ್ದಾರೆ. ಎಸ್ ಆ್ಯಂಡ್ ಝಡ್ ಸೆಂಟ್ರಲ್ ಇದ್ದಾರೆ, ಅಂದರೆ ಝಡ್ನ ರೈಟ್ಗೆ 2 ಜನ ಬರ್ತಾರೆ, ಎಸ್ನ ಲೆಫ್ಟ್ಗೆ 2 ಜನ ಬರ್ತಾರೆ. ನೆಕ್ಸ್ಟ್ ಹಿಂಟ್, ಎ ಆ್ಯಂಡ್ ಪಿ ಎಟ್ ದ ಎಂಡ್ಸ್. ಇಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ಗೆ ಎ ಆರ್ ಪಿ ಬರ್ಬೋದು, ಆರ್ ಎಕ್ಸ್ಟ್ರೀಮ್ ರೈಟ್ಗೆ ಎ ಆರ್ ಪಿ ಬರ್ಬೋದು. ಅಂದರೆ ಎಂಡ್ಸ್ ಅಂತ ಕೊಟ್ಟಿದ್ದಾರೆ, ಯಾರು ರೈಟ್ಗೆ ಯಾರು ಲೆಫ್ಟ್ಗೆ ಅಂತ ಕೊಟ್ಟಿಲ್ಲ. ನೆಕ್ಸ್ಟ್ ಹಿಂಟು, ಆರ್ ಈಸ್ ಸಿಟ್ಟಿಂಗ್ ಆನ್ ದ ಲೆಫ್ಟ್ ಆಫ್ ಎ. ಆರ್ ಅನ್ನೋನು ಎನ ಲೆಫ್ಟ್ಗೆ ಇದ್ದಾನೆ. ಸೊ ಈ 3 ಹಿಂಟು ನೋಡ್ತಾ ಹೋದ್ರೆ ನಾವು ಒಟ್ಟೊಟ್ಟಿಗೆ ಇಲ್ಲಿ ಎ ಆ್ಯಂಡ್ ಪಿ ಎಟ್ ದ ಎಂಡ್ಸ್. ಇಲ್ಲಿ ಎನ ರೈಟ್ ಎಂಡ್ಗೆ ತಗೊಂಡ್ರೆ, ನಾವು ಲೆಫ್ಟ್ ಎಂಡ್ಗೆ ತಗೊಂಡ್ರೆ, ಇಲ್ಲಿ 3ನೇ ಹಿಂಟಲ್ಲಿ ಕೊಟ್ಟಿರೋದು ಆರ್ ಈಸ್ ಸಿಟ್ಟಿಂಗ್ ಆನ್ ದ ಲೆಫ್ಟ್ ಆಫ್ ಎ. ಎ ಎಕ್ಸ್ಟ್ರೀಮ್ ಲೆಫ್ಟ್ ಇದ್ರೆ ಮತ್ತೆ ಎನ ಲೆಫ್ಟ್ಗೆ ಆರ್ ಬರಬೇಕು, ಆವಾಗ ಎನ್ ಲೆಫ್ಟ್ಗೆ ಆರ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಎನ ಎಕ್ಸ್ಟ್ರೀಮ್ ರೈಟ್ಗೆ ತಗೊಂಡ್ರೆ ಎನ ಲೆಫ್ಟ್ಗೆ ಆರ್ ಬರ್ತಾನೆ. ಸೊ ಎ ಎಕ್ಸ್ಟ್ರೀಮ್ ರೈಟ್ ಆದರೆ ಎನ ಲೆಫ್ಟ್ಗೆ ಆರ್. ಸೊ ಇನ್ನು 3 ಪ್ಲೇಸ್ ಉಳಿತು. ಈ 3 ಪ್ಲೇಸಲ್ಲಿ ಎಕ್ಸ್ಟ್ರೀಮ್ ಲೆಫ್ಟ್ಗೆ ಪಿ ತಗೋಬೇಕು. ಎಕ್ಸ್ಟ್ರೀಮ್ ಲೆಫ್ಟ್ಗೆ ಪಿ ತಗೊಂಡ್ರೆ, ಪಿ ಆದಮೇಲೆ ನಮಗೆ ಉಳಿದಿರೋದು ಎಕ್ಸ್ ಎಸ್ ಝಡ್. ಎಸ್ ಝಡ್ ಮಿಡ್ಲಲ್ಲಿ ಬರ್ತಾರೆ. ಸೊ ಪಿ ಆದಮೇಲೆ ಎಕ್ಸ್ ಆಯಿತು, ಎಕ್ಸ್ ಆದಮೇಲೆ ಎಸ್, ಎಸ್ ಆದಮೇಲೆ ಝಡ್, ಆಮೇಲೆ ಆರ್ ಎ. ಸೊ ನಮಗೆ ಸೀರಿಯಲ್ ವೈಸ್ ಗೊತ್ತಾಗೋದು ಪಿ ಎಕ್ಸ್ ಎಸ್ ಝಡ್ ಆರ್ ಎ. ಯಾಕಂದರೆ ಇಲ್ಲಿ ಸೆಕೆಂಡ್ ಹಿಂಟಲ್ಲಿ ಎ ಆ್ಯಂಡ್ ಪಿ ಎಟ್ ದ ಎಂಡ್ಸ್. ಸೊ ಈ ಹಿಂಟನ್ನ ನಾವು ಬೇಸಾಗಿ ಇಟ್ಟುಕೊಂಡು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಕ್ವಶನ್ ಕೇಳಿರೋದು ಹೂ ಈಸ್ ಸಿಟ್ಟಿಂಗ್ ಆನ್ ದ ಲೆಫ್ಟ್ ಆಫ್ ಪಿ. ಪಿನ ಲೆಫ್ಟ್ಗೆ ಯಾರು ಕೂತಿದ್ದಾರೆ ಅಂತ ನೋಡಬೇಕು. ಪಿನ ಲೆಫ್ಟ್ಗೆ ಇರೋರು ಹೂ ಈಸ್ ಸಿಟ್ಟಿಂಗ್ ಆನ್ ದ ರೈಟ್ ಆಫ್ ಪಿ. ಪಿನ ರೈಟ್ಗೆ ಇರೋರು ಎಕ್ಸ್. ಸೊ ಎಕ್ಸ್ ಇಸ್ ರೈಟ್ ಆನ್ಸರ್. ಫಿಫ್ತ್ ಕ್ವಶನ್. ಇನ್ ಅ ಮಾರ್ಚ್ ಪಾರ್ಟ್ 7 persons are standing in a row. Q is standing left to R but right to P. O is standing right to N and left to P. Similarly, S is standing right to R and left to T. Find out who is standing in the middle. ಇಲ್ಲಿ ಒಂದೊಂದೇ ಹಿಂಟ ನೋಡ್ತಾ ಹೋಗೋಣ. ಮೊದಲೇ ಹೇಳಿರೋದು 7 persons standing in a row. 7 ಜನ ಲೈನಲ್ಲಿ ನಿಂತಿದ್ದಾರೆ. Q is standing left to R but right to P. Q ಅನ್ನೋನು ಆರ್ನ ಲೆಫ್ಟ್ಗೆ ಇದ್ದಾನೆ, ಪಿನ ರೈಟ್ಗೆ ಇದ್ದಾನೆ, ಅಂದರೆ ಪಿ ಮತ್ತು ಆರ್ ಮಧ್ಯೆ ಕ್ಯೂ ಇದ್ದಾನೆ. ಸೆಕೆಂಡ್ ಹಿಂಟು, ಓ ಈಸ್ ಸ್ಟ್ಯಾಂಡಿಂಗ್ ರೈಟ್ ಟು ಎನ್ ಆ್ಯಂಡ್ ಲೆಫ್ಟ್ ಟು ಪಿ. ಓ ಅನ್ನೋನು ಎನ್ನ ರೈಟ್ಗೆ ಇದ್ದಾನೆ, ಪಿನ ಲೆಫ್ಟ್ಗೆ ಇದ್ದಾನೆ. ಸೊ ಓ ಅನ್ನೋನು ಎನ್ ಮತ್ತು ಪಿ ಮಧ್ಯೆ ಇದ್ದಾನೆ. ನೆಕ್ಸ್ಟ್ ಹಿಂಟು, ಎಸ್ ಈಸ್ ಸ್ಟ್ಯಾಂಡಿಂಗ್ ರೈಟ್ ಟು ಆರ್ ಆ್ಯಂಡ್ ಲೆಫ್ಟ್ ಟು ಟಿ. ಎಸ್ ಅನ್ನೋನು ಆರ್ನ ರೈಟ್ಗೆ ಮತ್ತು ಟಿನ ಲೆಫ್ಟ್ಗೆ ನಿಂತಿದ್ದಾನೆ. ಸೊ ಈ ಮೂರು ಹಿಂಟ್ನು ಕಂಬೈನ್ ಮಾಡಿದಾಗ ನಮಗೆ ಮೊದಲು ಎನ್ ಒ ಪಿ ಆಗುತ್ತೆ. ಎನ್ ಒ ಪಿ ಆದಮೇಲೆ ಪಿ ಕ್ಯೂ ಆರ್ ಬರಬೇಕು, ಯಾಕಂದರೆ ಪಿ ಆದಮೇಲೆ ಕ್ಯೂ, ಕ್ಯೂ ಆದಮೇಲೆ ಆರ್. ಸೊ ಎನ್ ಒ ಪಿ ಕ್ಯೂ ಆರ್ ಆದಮೇಲೆ ಎಸ್ ಟಿ, ಯಾಕಂದರೆ ಥರ್ಡ್ ಹಿಂಟ್ನಲ್ಲಿ ಆರ್ ಎಸ್ ಟಿ ಅಂತ ಇದೆ. ಸೊ ಆರ್ ಎಸ್ ಟಿ ಆಗುತ್ತೆ. ಸೊ ಇಲ್ಲಿ ಸೀರಿಯಲ್ ವೈಸಲ್ಲಿ ನಿಂತಿರೋದು ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ. ಇಲ್ಲಿ ಕ್ವಶನ್ ಕೇಳಿರೋದು ಫೈಂಡ್ ಔಟ್ ಹೂ ಈಸ್ ಸ್ಟ್ಯಾಂಡಿಂಗ್ ಇನ್ ದ ಮಿಡ್ಲ್. ಇಲ್ಲಿ ಎಕ್ಸ್ಟ್ರೀಮ್ ಮಿಡ್ಲಲ್ಲಿ ಯಾರು ನಿಂತಿದ್ದಾರೆ ನೋಡಬೇಕು. ಎಕ್ಸ್ಟ್ರೀಮ್ ಮಿಡ್ಲಲ್ಲಿ ಇರೋದು ಎನ್ ಒ ಪಿ ಕ್ಯೂ, ಯಾಕಂದರೆ ಕ್ಯೂ ಲೆಫ್ಟಿಂದ ಕೌಂಟ್ ಮಾಡಿದಾಗಲೂ 4th ಪ್ಲೇಸಲ್ಲಿ ಬರ್ತಾನೆ, ರೈಟಿಂದ ಕೌಂಟ್ ಮಾಡಿದಾಗೂ 4th ಪ್ಲೇಸಲ್ಲಿ ಬರ್ತಾನೆ. ಸೊ ಎಕ್ಸ್ಟ್ರೀಮ್ ಮಿಡ್ಲಲ್ಲಿ ಇರೋದು ಕ್ಯೂ. ಕ್ಯೂ ಇಸ್ ರೈಟ್ ಆನ್ಸರ್. ಥ್ಯಾಂಕ್ ಯು.